ಡಾಕ್ಟರ್ ನನ್ನ ಹೆಂಡತಿ ಕಂಡೀಷನ್ ಹೆಂಗಿತ್ರಿ ಈಗ? ನೋಡಪ್ಪ ಇನ್ನೂ ದಿವಸ ಆಗಿಲ್ಲ. ಏನು ಮಾಡೋದು? ಈ ಸಿಸರಿನ್ ಮಾಡಲೇಬೇಕು. ಸಿಸರಿನ್ ಮಾಡ್ಲಿಕ್ಕಂದ್ರೆ ಖುಷಿಗೆ ತೊಂದರೆ ಇತ್ತು ನೋಡು. ಆ, ನಾವು ಸಿಸರಿನಿಗೆಲ್ಲ ತಯಾರು ಮಾಡ್ತೀವಿ. ಒಂದು ಅರ್ಧ ರೊಕ್ಕ ಕಟ್ಬೇಕಾಗತ್ತೆ. ಬಿಲ್ಲಿಂಗ್ ಕೌಂಟ್ರನ್ನೇ ಹೋಗಿ ಕಟ್ಬಿಡಪ್ಪ ನೀನು ರೊಕ್ಕನ. ಹ್ಞೂ, ಆಯ್ತು ತಗೊಳ್ರಿ, ಕಟ್ತೀನಿ. ಎಷ್ಟು ಲಘು ಆಗುತ್ತೋ ಅಷ್ಟು ಲಘುನ ರೊಕ್ಕ ಕಟ್ಟು ಕೌಂಟರ್ಗೆ. ನಿಮ್ಮ ಹತ್ರ ಅಷ್ಟು ರೊಕ್ಕನೇ ಇಲ್ಲ, ಹೆಂಗೆ ಮಾಡ್ತೀರಿ ನೀವು? ಯಾರ ಕಡೆನಾರ ಸಾಲ ಕೇಳ್ತೀನಿ, ಮತ್ತೆ ಇನ್ನೇನು ಮಾಡೋದು? ನಂದು ತಾಯಿ ಚೈನ್ ಐತಲ್ಲ, ಅದನ್ನ ಒತ್ತಿ ಇಟ್ಟು ಬಿಡ್ರಿ. ಏ ಬೇಡ, ನಿನ್ನ ತಾಳಿ ಚೈನ ಹೊತ್ತಿ ಇಟ್ಟು ನಾನು ಬೇಡ. ಎಲ್ಲಾರ ಸಾಲ ಸೂಲ ಮಾಡ್ತೀನಂತ ಕೈಯಾಗ ರೊಕ್ಕ ಎತ್ತಿಟ್ಕೋಬೇಕು. ಏನು ಮಾಡೋದು? ಎಲ್ಲ ಪರಿಸ್ಥಿತಿ ಹಂಗತಿ ಬಂದು ಬಿಡ್ತಾವ. ಸಾಲ ಮಾಡ್ತೀರಿ? ಈಗ ನಿಂತ ಮೆಟ್ಟಿನ ಮ್ಯಾಗ ಸಾಲ ಯಾರು ಕೊಡ್ತಾರೆ ನಿಮಗೆ? ಅಮ್ಮಗೆ ಒಂದು ಮಾತಂದ್ರೆ ಅಮ್ಮ ರೊಕ್ಕ ಕೊಡ್ತಾರ, ಮತ್ತು ಹೊರಗೆ ಯಾಕೆ ಸಾಲ ಮಾಡ್ತೀರಿ? ಏ ಬೇಡ ಬೇಡ, ಅತ್ತೇನು ಕೇಳೋದನ? ಕೇಳಿದ್ರ ತಪ್ಪೇನೈತಿ, ಕೇಳ್ರಿ. ಇಲ್ಲ ನಾನು ಕೇಳ್ತೀನಿ ಅಂತ. ಏ ಅದು ಕೆಲಸ ಮಾಡಕ್ ಹೋಗ್ಬೇಡ ನೋಡು. ಸಂಬಂಧದೊಳಗ ರೊಕ್ಕದ ವ್ಯವಹಾರ ಇಟ್ಕೋಬಾರ್ದ. ಬೇಕಂದ್ರ ಇದ್ರ ಬಡ್ಡಿ ತೆಗಿಸಿ ನಾನು ಮುಂದೆ ಸಾಗಿಸ್ತೇನೆ. ಮತ್ತು ಮುಂದೆ ಹೆಂಗೆ ಬರುತ್ತೋ ನೋಡೋಣಂತ. ಇದ್ರ ಬಡ್ಡಿ ಎದಕ್ಕೆ ತೆಗ್ಸಕತ್ತಿಯಪ್ಪ ದೇವ್ರು? ಅದು ಅತ್ತೇರ ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಳೋದು ನಾ ಎಲ್ಲ ಕೇಳಿಸ್ಕೊಂಡಿನಿ ಹೊರಗೆ ನಿಂತ್ಕೊಂಡು. ಅಷ್ಟು ಹೊರಗನೆ ಆಗ್ಬಿಟ್ಟಿನಿ ನಾನು. ಮಗಳ ಬಾಣೆ ತನಕ ರೊಕ್ಕ ಹಾಕ್ಬೇಕಾದಿದ್ದು ನಾನು. ನಾ ಅಷ್ಟು ಹೊರಗನೆ ಆಗ್ಬಿಟ್ಟಿನೇನಪ್ಪ ನಿಮಗೆ? ಈ ಡಿಲಿವರಿ ಖರ್ಚು ನಾನು ನೋಡ್ಕೋಬೇಕು. ತಾಯಿಯಾಗಿ ನಾನು ನೋಡ್ಕೊಂತೀನಿ, ನೀ ಏನು ತಲೆ ಕೆಡಿಸ್ಕೋಬೇಡ. ಅಯ್ಯೋ ಬೇಡ್ರಿ. ಭಾಷಣ ತಗೋರಪ್ಪ, ತಗೋಣ ರೊಕ್ಕ ಕಟ್ಟಿ ಬರೋ ಕೌಂಟ್ರಿಗೆ ಹೋಗಿ. ಅದು 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 ಇಲ್ಲ ಇದು ಇಲ್ಲ, ತಗೊಂಡು ಹೋಗು. ಬಾಣೆ ತನ ಖರ್ಚು ತವ್ರ ಮನೆಯಾರ ನೋಡ್ಕೊಂತಾರ. ಅದು ಹೆರಿಗಿದ್ ಬರಲಿ ಏನೇ ಬರಲಿ ಅದನ್ನ ನಾವು ನೋಡ್ಕೋಬೇಕು. ಅದಕ್ಕೆ ಕೊಡಕತ್ತೀನಿ. ಇಲ್ಲ ಅನ್ನೋ ಹಂಗಿಲ್ಲ. ತಗೋ, ನನ್ನ ಕರ್ತವ್ಯನ ನಾನು ಮಾಡಕ್ ಬಿಡು. ಆಯ್ತ್ರಿ. ಆದರೂ ನಿನ್ನ ಗಂಡ ಭಾಳ ಸ್ವಾಭಿಮಾನಿ ಅದನವ. ಕೆಲವೊಂದು ಇರ್ತಾವು, ಇನ್ನೊಬ್ರು ರೊಕ್ಕನ ಹೆಂಗೆ ತಿನ್ನೋನು, ಹೆಂಗೆ ತಗ್ಲಾಬಾಜಿ ಮಾಡಿ ಇಸ್ಕೊನು ಅಂತಿರ್ತಾರ. ಆದ್ರೆ ನನ್ನ ಅಳಿಯ ದೇವ್ರಂತವ, ಯಾರ್ದು 10 ರೂಪಾಯಿಗೆ ಆಸೆ ಮಾಡವಲ್ಲ. ಪುಣ್ಯ ಮಾಡಿವ ನೀಲವ ಇಂಥ ಗಂಡನ ಪಡಿಯಾಕ. ಎಲ್ಲ ನಿಮ್ಮ ಆಶೀರ್ವಾದ ರೀ ಅಮ್ಮ. ನನ್ನ ಖುಷಿಗೇನೂ ಆಗಂಗಿಲ್ಲ, ಹೌದಿಲ್ರಿ? ಹುಚ್ಚಿ, ಏನೂ ಆಗಂಗಿಲ್ಲ. ಇದಕ್ಕೆಲ್ಲ ಹೆದರ್ತಾರನ? ಏನೂ ಆಗಂಗಿಲ್ಲವ. 8ನೇ ಹುಟ್ಟಿದ್ದು ಖುಷಿಗೆ ತೊಂದರೆ ಅಂತಾರಲ್ರಿ. ದೇವ್ರಕಿನ್ನ ದೊಡ್ಡವ ಯಾವನೂ ಇಲ್ಲವ. ದೇವ್ರ ಮ್ಯಾಗ ಬಾರ ಹಾಕ, ಏನೂ ಆಗಂಗಿಲ್ಲ. ಆ ತಲೆಗಿನ ತೆಗೆದು ಹೋಗಿ ಎಲ್ಲ ಬಟ್ಟಿ ತೊಗೊಂಬಂದಿನಿ. ಮೊಮ್ಮಗಳ ಹುಟ್ಲಿ ಅಂತೀನವ. ನಿಮ್ಮಿಬ್ರು ಗಂಡ ಹೆಂಡತಿಗೆ ಏನು ಆಸೆ ಆಯಿತು ನನಗಂಕರು ಗೊತ್ತಿಲ್ಲ. ನನಗಂಕರು ಮೊಮ್ಮಗಳ ಹುಟ್ಲಿ ಅನ್ನೋ ಆಸೆ ಐತಿ. ಸುಮಿತ್ರ ಫೋನ್ ಹಚ್ಚಿದ್ಲನ? ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಾರೆ ಇವರು. ಬೇಷ್ ಮಾಡಿದ್ರವ. ನನಗೂ ಫೋನ್ ಹಚ್ಚಿದ್ಲು, ನಾನು ಫೋನ್ ಎತ್ತಕ್ಕೆ ಹೋಗಲಿಲ್ಲ. ನಮ್ಮ ಬಾಯಿ ಸುದ್ದಲ್ಲ, ಬಾಯಿ ತಪ್ಪಿ ಹೇಳಿಬಿಡಾಕಿ ನಾನು. ಪಾಪ ಮತ್ತು ಎದ್ನೋ ಬಿದ್ನೋ ಅಂತೇಳಿ ಅದು ಹೊಟ್ಲಿ ಇದ್ದಿದ್ದು ಹೆಂಗೆ ಬರ್ತೈತಿ, ಹೌದಿಲ್ಲ? ಅದಕ್ಕೆ ಆಕೆಗೆ ಏನೂ ಮಿಸ್ಗಿಲ್ಲ. ಡೆಲಿವರಿ ಆದಮೇಲೆ ನಾ ಎಲ್ಲ ಫೋನ್ ಹಚ್ಚಿ ಹೇಳ್ತೇನಂತ. ಹೊಲದ ವಿಚಾರ ಮಾಡನ್ನೆಲ್ಲ ಮಾಡಿದ್ದೇನೆ. ಅಲ್ಲಿ ಬಿ ಕೈಯಾಗ ರೊಕ್ಕಿಲ್ಲ. ಕೈಯಾಗ ರೊಕ್ಕಿದ್ರ ಆತಪ್ಪ, ಹೊಲ ಹಿಡಿದ್ರ ಆತ ಅನ್ಬೇಕು. ಇನ್ನು ರೊಕ್ಕ ಭಾಳ ಕಡಿಮೆ ಬೀಳ್ತಾವ. ಅದ್ರ ಬಿಡವ 20 ಲಕ್ಷ ರೂಪಾಯಿಗೆ 1 ಎಕರೆ ಹೇಳ್ತಾನ. ಈಗ 2 ಎಕರೆ ಹಿಡಿಬೇಕಂದ್ರೆ 40 ಲಕ್ಷ ರೂಪಾಯಿ ಬೇಕು. ಅದೆಲ್ಲ ಆಗ್ಲಾರ್ದ ಮಾತು ಬಿಡ್ಬೇವ. ನಿಮ್ಗೆ ಗೊತ್ತಾಗಂಗಿಲ್ಲ ಹುಚ್ಚಪ್ಪಗಳ. ಮುಂದೆ ಬರ್ಬರ್ತಾ ಭೂಮಿ ಬೆಲೆ ಹೆಚ್ಚಾಕತಿ. ಅದಕ್ಕೆ ಕೈಯಾಗ ರೊಕ್ಕಿದ್ದಾಗನ ಮತ್ತಿಟ್ಟು ಮೈಯ ಶಕ್ತಿ ಇದ್ದಾಗ ಇಂಥವೆಲ್ಲ ಆಸ್ತಿ ಮಾಡಿ ಇಟ್ಕೋಬೇಕು. ಹೌದು, ನೀ ಅನ್ನೋದು ಖರೆ ಐತಿ. ಆದ್ರ ನಿಮ್ಮ ತಮ್ಮನು ಒಂದು ಸ್ವಲ್ಪ ಇದನ್ನ ತೆಗಿಸ್ತೀನಿ ಅಂತ ಹೇಳನಪ್ಪ, ಲೋನು. ಅದಕ್ಕೆ ಲೋನ್ ತೆಗಿಸ್ಕೊಟ್ನಂದ್ರೆ ಬೀಸಿರಂಗಿಲ್ಲ. ಅದಟ್ಟಾಗತ್ತೆ ಮನೆಯಿಂದ ಗೊಳೆ ಕಟ್ಕೊಂಡು ಆಗತ್ತೆ. ಒಂದಿಟ್ಟು ಇನ್ನೊಂದು 10 ಲಕ್ಷ ರೂಪಾಯಿ ಕಡಿಮೆ ಬೀಳ್ತಾವ. ಎಲ್ಲಾರ ಒಂದಿಟ್ಟು ಬಡ್ಡಿ ತೆಗ್ಸಿದ್ರ ಆತು, ಹೌದಿಲ್ಲ? ಯವ್ವ, ಬಡ್ಡಿ ಸಾಲ ತೆಗೆದ್ವಿ ಅಂದ್ರೆ ನಮ್ಮ ಮನಿನ ಮುರಿತೈತಿ. ಬ್ಯಾಡ ಬೇವ ಬ್ಯಾಡ. ಅತ್ತೀರ ಬಡ್ಡಿ ಸಾಲ ಎದಕ್ಕೆ ತೆಗೆದು? ಬ್ಯಾಡ ಬಿಡ್ರಿ, ನಮ್ಮ ಅಪ್ಪರ್ ಕೊಟ್ಟಿದ್ದು ಬಂಗಾರ ಐತಿ. ಅದು ಒಂದು ಸ್ವಲ್ಪ ಬ್ಯಾಂಕಿಗೆ ಇಟ್ವಿ ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ರೊಕ್ಕ ಬರ್ತಾವೆ. ಅಯ್ಯೋ ಬ್ಯಾಡವಾ, ನಿಮ್ಮ ಬಂಗಾರ ನಾ ಮುಟ್ಟಂಗಿಲ್ಲ. ಸ್ವಸ್ತ್ಯಾರ ಬಂಗಾರ ಮುಟ್ಟೋದು ಬೇಡ. ಅತ್ತೀರ ನೀವೇನ ಯಾರಿಗಾರ ಮಾಡ್ತೀರನ ಅದನ್ನ? ನಮ್ಗ ಅಲ್ಲ ಅಲ್ಲ, ಮುಂದೆ ನಮಗೆ ಈಡು ಇರ್ತತಿಲ್ಲ. ಅಕ್ಕ ಹೇಳೋದು ಕರೆ ಐತಿ. ಅಕ್ಕನೂ ಬಂಗಾರ ಕೊಡ್ತಾಳ, ನಾನು ನನ್ನ ಬಂಗಾರ ಅಷ್ಟು ಕೊಡ್ತೀನಿ. ಅಷ್ಟು ಒತ್ತಿ ಇಟ್ವಿ ಅಂದ್ರೆ ಬರೋಬ್ಬರಿ ಆಕತಿಲ್ರಿ. ಅದೆಲ್ಲ ಬೇಡವಾ. ಯಾಕಂದ್ರೆ ನಿಮ್ಮ ತವ್ರ ಮನಿ ಕಡೆ ನೋಡು, ಈಗ ನಿಮ್ಮ ಅಕ್ಕಂದರ ಆಗ್ಲಿ ನಿಂದರ ಆಗ್ಲಿ, ಏನ ನಿಮ್ಮ ತವ್ರ ಮನಿ ಕಡೆ ಏನ ಫಂಕ್ಷನ್ಸ್ ಎಲ್ಲ ಬರ್ತಿರ್ತಾವು. ಆವಾಗ ನೀವು ಬರಿಕೊಳ್ಳಿಲಿ ಅಡ್ಡಾಡೋದು ಚಂದ ಅನ್ಸಂಗಿಲ್ಲ. ನಾವು ದಡಗ್ನ ಬಿಡಿಸ್ಕೊಡ್ಲಿಕ್ಕಂದ್ರ ನೀವು ಹಂಗ ಬರಿಕೊಳ್ಳಿಲಿ ಹೋಗುದು, ಅಲ್ಲೆಲ್ಲರೂ ಕೇಳ್ತಾರ ನೀನು ಬಂಗಾರ ಅಂತ ಕೇಳ್ತಾರ. ಅವಾಗೆಲ್ಲ ಸುಮಾರಾಗತ್ತ. ಬೇಡ ಬೇಡ ಮಾವಾರ, ಅವ್ರು ಕೇಳ್ತಿರ್ತಾರ ಬಿಡ್ರಿ. ನಾ ಯಾಕೆ ತಲೆ ಕೆಡಿಸ್ಕೋಬೇಕು? ನಾವೇನ ನಮ್ಮ ಬಂಗಾರನ ನಮ್ಮ ಗಂಡನ ಮನ್ಯಾಗ ಒತ್ತಿ ಇಟ್ಟಾರ ಅಂತ ಹೇಳಕ್ಕಾಗತ್ತನ? ನಾವೇನು ಹೇಳ್ತೀವೇನ? ಇಲ್ಲಲ್ಲ. ಅವು ಬಂಗಾರ ಏನ್ರಿ, ಅವನು ನಾವು ಪೆಟ್ಟಿಗೆಯಾಗ ಇಟ್ಟಿವಿ.
ಆ, ಈಗ ಏನೋ ಕಡಿಮೆ ರೇಟ್ನ್ಯಾಗ ಸಿಗಕತ್ತೈತೆ ಅನ್ನಕತ್ತಾರ, ಚಲೋ ಭೂಮಿ ಅಂತಾರ ಅತ್ತಿಯಾರ. ಮುಂದೆ ನಮ್ಗೆ ಇರ್ತೈತಿ. ಮಾವರ ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ಬಂಗಾರ ತೊಗೊಂಡ್ಬಿಡ್ರಿ, ಅವ್ನು ಬ್ಯಾಂಕಿಗೆ ಇಟ್ಬಿಡ್ರಿ. ರಶ್ಮಿ ಹೇಳೋದು ಬರೋಬ್ಬರಿ ಐತಿ. ಈಗೇನ್ರಿ ಬಂಗಾರ ಬಾಯಿ ಮ್ಯಾಲೆ ಬಡಿಯೋಂಗ ಅವು ಒಡವಿ ಸಿಗ್ತಾವ, ಅವನ್ನ ಹಾಕೊಂಡು ಹೋದ್ರಾತು. ಯಾರಂದ್ರ ಅವು ಅಸ್ಲಿನೋ ನಕಲಿನೋ ಅಂತೇನು ನೋಡಕ್ಕೆ ಬರ್ತಾರನ? ಮುಂದೆ ನಿಮ್ಮ ಅನುಕೂಲ ಆದಾಗ ಬಿಡಿಸಿ ಕೊಡಕಂತ್ರಿ. ಆದರೂ ಅದನ್ನು ನಿಮ್ಮ ಬಂಗಾರ ಒತ್ತಿ ಇಡೋದು ಹೆಂಗವ? ನನಗೂ ಯಾಕ ಮನಸ್ಸು ಒಪ್ಪವಲ್ದವ. ನಾಳೆ ನಿಮ್ಮ ತವ್ರ ಮನ್ಯಾಗ ಗೊತ್ತಾಗಿ ಏನು ಕಿನ್ನರ ಅಂದ್ರ ಅಂತ. ಅತ್ತಿಯರ ನಮ್ಮ ತವ್ರ ಮನ್ಯಾಗ ನಾಳೆ ಕೇಳಕ್ ಹೋಗೋಣ. ನಾವು ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ತಲ್ಲ, ಅಷ್ಟಕ್ಕೂ ನಾ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅತ್ತಿಯರ ನೀವು ನಮಗೆ ಈಡ್ ಮಾಡಕತ್ತೀರಿ, ಆ ಬಂಗಾರ ತೊಗೊಂಡೋಗಿ ಒತ್ತಿ ಇಟ್ಟು ಏನಾರ ಹಾಳಿನ ಬಾಳೆ ಮಾಡಕತ್ತೀರನ? ಇಲ್ಲಲ್ಲ, ಮುಂದೆ ನಮಗೆ ನಮ್ಮ ಮಕ್ಕಳಿಗೆ ಬರ್ತದೆ ಅಂತ ಹೇಳಿ ನೀವು ಇದನ್ನೆಲ್ಲ ಮಾಡಕತ್ತೀರಿ. ಇದ್ರಾಗ ಏನು ತಪ್ಪಿಲ್ಲ. ಅಕ್ಕಂದು ನಂದು ಬಂಗಾರ ಒತ್ತಿ ಇಡ್ರಿ. ಮಾವಾರ ಎಲ್ಲಿ ಸಾಲ ತೆಗೆದು ಬೇಡ ಏನಂತಕ್ಕ ನೀನು. ಆದ್ರೆ ಅಕ್ಕನಷ್ಟು ಬಂಗಾರ ನಂದಿಲ್ರಿ. ಮತ್ತೆ ನಾ ಏನು ಹಂಗತಿ ತಿಳ್ಕೊಳಂಗಿಲ್ವಾ? ಯಾರು ಹೆಚ್ಚು ಕೊಟ್ರೇನು, ಯಾರು ಕಡಿಮೆ ಕೊಟ್ರೇನು? ಎಲ್ಲ ನಮ್ಗೆ ಈಡ್ ಮಾಡ್ತಾರಲ್ಲ ಅತ್ತಿಯರು. ಕರಿ ಅಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ನಿಮ್ಮಿಬ್ರು ಅಂತ ಸಸ್ತ್ಯಾರನ್ನ ಪಡ್ಯಾಕ ಭಾಳ ಪುಣ್ಯ ಮಾಡೀನಿ ನಾನು. ನನ್ನಿಬ್ರು ಸಸ್ತ್ಯಾರ್ದ ಗುಣ ಭಾಳ ದೊಡ್ಡದೈತಿ. ಈಗಿನ ಕಾಲದಾಗ ಇಂಥ ಸಸ್ತ್ಯಾರನ್ನ ಪಡಿಬೇಕಂದ್ರೆ ಪುಣ್ಯ ಮಾಡೀನಿ ನಾನು. ಇಬ್ರು ಸಸ್ತ್ಯಾರು ಹೊಂದ್ಕೊಂಡು ಹೋಗ್ತೀರಿ. ಏನು ಈಡ್ ಮಾಡಿದ್ರು ನಮ್ಗೆ ಮಾಡ್ತಾಳ ನಮ್ಮ ಅತ್ತಿ ಅಂತೇಳಿ ಅಂತೀರಿ. ನನಗಿದ ಭಾಳ ಖುಷಿ. ಎಲ್ಲರ ಮನ್ಯಾಗೂ ಇಂಥ ಸಸ್ತ್ಯಾರು ಸಿಗಂಗಿಲ್ಲ. ಅವರು ಮುಂದುವರಿಯಂಗೇ ಇಲ್ಲ. ಅವ್ರು ಯಾವಾಗಲೂ ಹಿಂದೆ ಇರ್ತಾರೆ. ಯಾವಾಗ ಒಲಿಗುಂಡ ಚಂದಾಗಿರ್ತಾವೋ ಅಲ್ಲಿ ಮಠ ಎಲ್ಲ ಬಾಳೆನೂ ಚಂದ ಇರ್ತೈತಿ. ಕೂಡಿ ಮಟ್ಟಾನ ನೋಡು ಎಲ್ಲ ಚಂದ ಇತ್ತಂದ್ರೆ ಅವರು ಬಾಳೆನೂ ಮುಂದೆ ಆಕತಿ. ಯಾವಾಗ ಇವು ಒಲಿ ಬೇರೆ ಹಾಕವು ಎಂದು ಮುಂದುವರಿಯಕ್ಕೆ ಆಗೋದೇ ಇಲ್ಲ. ನಾ ಎಂಥ ಸಸ್ತ್ಯಾರನ್ನ ಕೇಳಿದ್ದೆ ದೇವರಲ್ಲಿ, ದೇವರು ನನಗೆ ಅಂಥ ಸಸ್ತ್ಯಾರನ್ನ ಕೊಟ್ಟನವ. ಭಾಳ ಪುಣ್ಯ ಮಾಡೀನಿ ನಾನು. ಕೊನೆಯವರೆಗೂ ನೀವಿಬ್ರು ಹಿಂಗೆ ನಡ್ಕೊಂಡು ಹೋಗ್ಬೇಕವ ಅಕ್ಕಂಗೆ ಎರಗತಿ. ನನ್ನ ಆಸೆ ಇದೆ ನೋಡು. ಅತ್ತಿ ನಿಮ್ಮ ಆಸೆ ತಕ್ಕಂತಿನ ಅಕ್ಕ ನಾನು ಯಾವತ್ತೂ ಜಗಳ ಮಾಡಂಗಿಲ್ಲ. ಏನ ಬಂದ್ರೂ ಹೊಂದ್ಕೊಂಡು ಹೋಗ್ತೀವಿ. ರಶ್ಮಿ, ಚಂದ್ರು ನಿನಗೆ ಹೇಳ್ಯಾನ ಇಲ್ವಾ? ಮತ್ತು ಅವನ ಮುಂದೆ ಏನೋ ಹೇಳ್ಯಾನಂತ ಅವನು. ಮತ್ತು ಸ್ವಲ್ಪ ಒಂದು ಇದ್ರ ಮ್ಯಾಗ ಲೋನ್ ತೆಗೆಸ್ಕೊಡ್ತಾನಂತ. ಮತ್ತು ನಿನ್ನ ಅಭಿಪ್ರಾಯ ಏನವ? ಐದಿ ಮಾವರ ಅದ್ರಾಗ ಏನೈತ್ರಿ ಕೇಳಾಕ? ನನಗೆ ಇವರೆಲ್ಲ ಹೇಳಿಕಂದ್ರೂ ಅಷ್ಟೇ. ನಾನೇನು ಅದನ್ನೇನು ತಿಳ್ಕೊಳಂಗಿಲ್ಲ. ನಮ್ಗೆ ಈಡ್ ಮಾಡ್ತಿರಲ್ಲ, ಮುಂದೆ ನಮ್ಗೆ ಇರ್ತೈತಲ್ರಿ. ನನಗೇನು ಆ ಥರ ಏನಿಲ್ರಿ. ಸಾಕು ಇನ್ನೇನೈತಿ ಯವ್ವ. ನೀವು ಹಿಂಗೆ ಒಗ್ಗಟ್ಟಿನಿಂದ ಇದ್ರಿ ಅಂದ್ರೆ ಇಡೀ ಊರ್ನ ಖರೀದಿ ಮಾಡ್ತೀನಿ ನಾನು ಅಕ್ರು. ಏನು ಬೇ ಅಮ್ಮ ಫೋನ್ ಮಾಡಿದ್ಯಲ್ಲ, ಈ ಮಿಲಿ ಆರಾಮದ ಇಲ್ಲ? ಏನು ಆರಾಮ ಏನು ಕತ್ತಿನಪ್ಪ. ನನ್ನ ಮೊಮ್ಮಗಳನ್ನ ಯಾರು ನೋಡ್ತಾರಪ್ಪ? ಏನೋ ನಿನ್ನ ಮ್ಯಾಗ ಭರವಸೆ ಇಟ್ಕೊಂಡಿದ್ದೆ, ನೀನು ನೋಡಿದ್ ನೀರಾಗ ಕೈ ಕೊಟ್ಟೆಪ್ಪ. ಅಲ್ಲಿ ಬೇ ಆಕಿನ ನನ್ನ ಮಕ್ಕ ನೋಡಕ್ಕೆ ಬರಬೇಡ ಅಂತ ದವಾಖಾನೆಗೆ ಅಂದ್ಲು. ಮತ್ತು ನಾ ಹೆಂಗೆ ಬರಲಿ ಹೇಳು? ಹೌದಪ್ಪ, ಆಕಿ ಮಕ್ಕ ನೋಡಕ್ ಬರಬೇಡ ಅಂದ್ಲು. ಆತ ಆಕಿ ಹೆಂಗದಾಳ ಏನು, ಆಕಿದು ಹೊಟ್ಟಿ ಬಟ್ಟಿ ನೆತ್ತಿ ಒಂದು ಈಟರ ನೋಡ್ಬೇಕಂತ ಅನ್ಸವಲ್ದನ? ಈಗ ನೋಡು ಆಕಿಗೆ ತಿನ್ನಾಕ ಉಣ್ಣಾಕ ತರಕ ನನ್ನ ಕಡೆಯಿಂದ ರೊಕ್ಕ ಎಲ್ಲಿಂದ ಬರ್ತಾವಪ್ಪ ಹೇಳಿ ನೋಡುನು. ಕಡಿಕ ರೊಕ್ಕನಾರ ಕೊಡ್ಬೇಕಿಲ್ಲ? ಹೆಂಗೆ ಮಾಡ್ಬೇಕಪ್ಪ ನಾವು? ನನ್ನ ಮೊಮ್ಮಗಳು ನಿನ್ನ ಭಾಳ ನಂಬ್ಕೊಂಡಿದ್ಲು, ಆದ್ರೆ ನೀನು ಆಕಿಗೆ ಮೋಸ ಮಾಡಿದ್ದು ತಗೋ. ಇಲ್ಲ ಬೇ ಅಮ್ಮ, ನಾ ಮೋಸ ಮಾಡಿಲ್ಲ ಆಕಿಗೆ. ಆಕೆ ಆರಾಮ ಆದ್ಮೇಲೆ ನಾ ಮನೆಗೆ ಕರ್ಕೊಂಬರ್ತೀನಿ. ಆಕಿನ ಮದುವೆ ಆಕಿನ ನಾನು. ಆಯ್ತಪ್ಪ, ಮದ್ವೆ ಆಗಕಂತೆ. ಈ ಕೈಯಾಗ ರೊಕ್ಕನೇ ಇಲ್ಲ ಸಂಗು. ಒಂದಿವ್ಸ ರೊಕ್ಕನ ಅದ್ರ ಕೊಡಯಪ್ಪ. ಮತ್ತು ಹುಡುಗಿಗೆ ತಂದು ಬಂದು ಹಾಕಕ್ಕ ಮತ್ತು ಅವು ಕೋಳಿ ತತ್ತಿ ಅದು ತರಬೇಕು. ಜವಾರಿ ತತ್ತಿಗೆ 7-8 ರೂಪಾಯಪ್ಪ. ನನ್ನ ಕಡೆ ಇದ್ದ ಎಲ್ಲಿದ್ದ ರೊಕ್ಕ ಬರ್ಬೇಕು ಹೇಳಿ ನೋಡುನು. ಈ ವಯಸ್ಸಾದ ಮುದುಕಿ ಹತ್ರ ಎಲ್ಲೇ ರೊಕ್ಕ ಬರ್ತಾವು? ಅದಕ್ಕೆ ಒಂದಿವ್ಸ ರೊಕ್ಕ ಕೊಟ್ಟೆ ಅಂದ್ರೆ ಬೀಸಕ್ಕತ್ತಪ್ಪ. ತಿನಿಸಿ ಮುನಿಸಿ ಒಂದಿಟ್ಟು ಆರಾಮ ಮಾಡ್ತೀನಿ ನನ್ನ ಮೊಮ್ಮಗಳನ್ನ. ಈಗ ನನ್ನ ಹತ್ರ ಅಷ್ಟಕ್ಕೊಂದು ರೊಕ್ಕ ಇಲ್ಲ ಬೇ. ಆಯ್ತು ತಗೋ, ನಾಳೆ ನಾ ಸಂಜೆ ಮುಂದೆ ಇಲ್ಲೇ ಬಾ ನೀನು, ನಾ ಬಂದು ಕೊಟ್ಟು ಹೋಗ್ತೀನಂತ. ಒಂದು 10,000 ಕೊಡಯ್ಯಪ್ಪ. ಯಾಕಂದ್ರೆ ನನ್ನ ಮೊಮ್ಮಗಳಂಕರು ಭಾಳ ತೆಳಗಾಗೈತಿ. ಬರೀ ಹೇಳ್ತಾಳೆ, ಏನು ಮಾಡೋದು? ಒಂದು 10,000 ರೂಪಾಯಿ ತಂದು ಕೊಡು. ಒಂದಿಟ್ಟು ಕಮ್ಕಂಬಂದು ಮಾಡಿ ಹಾಕಿನಿ ಅಂದ್ರೆ ಲಗುನ ಚೇತರಿಸ್ಕೊಂತ. ಆಯ್ತು ಅಳ್ಬಿ, 10 ಯಾಕ 15,000 ರೂಪಾಯಿ ತಂದು ಕೊಡ್ತೀನಂತ. ಆಟ ಮಾಡಿ ಪುಣ್ಯ ಕಟ್ಕೊರಪ್ಪ. ಲಗುನ ಆರಾಮಲ್ಲ ಅಂದ್ರೆ ಬಡ ಬಡ ಯಾರನ್ನು ಕೇಳಕ್ಕೆ ಹೋಗ್ಬೇಡ. ನನ್ನ ಮೊಮ್ಮಗಳಿಗೆ ತಾಳಿ ಕಟ್ಟು. ನಾನು ಒಲ್ಲೆ ಅಂತೀನಿ, ನಮ್ಮ ಮನೆಗೆ ಬಾ ಅಂತಂದೆ. ನಮ್ಮವನು ಒಪ್ಕೊಂಡಳ ಈಗ. ಮತ್ತು ನಮ್ಮ ಮನೆಗೆ ಬಾ ಅಂತಂದೆ, ಮತ್ತು ಆಕಿ ಒಲ್ಲೆ ಅಂತಂದ್ಲು. ಏನು ಮಾಡಲಿ ನಾನು? ಹಂಗಂದ್ರೆ ಕೈ ಬಿಟ್ಟು ಬಿಡುದನಪ್ಪ. ಆಕೆದು ಪರಿಸ್ಥಿತಿ ಏನು? ರೊಕ್ಕಿಲ್ಲ, ಆಕೆ ಏನು ಮಾಡ್ತಾಳ ಅಂತ ಒಂದೀಟ್ರ ಕೇಳಿದೇನು? ಫೋನ್ ಹಚ್ಚಿ ನನ್ನರ ಕೇಳ್ಬೋದಲ್ಲ. ಆಕಿದಂಕ್ರು ಬಾಯಿ ಹೋಗೈತಿ. ನನ್ನರ ಫೋನ್ ಹಚ್ಚಿ ಕೇಳ್ಬೋದಿತ್ತಲ್ಲ. ಒಂದು ಫೋನ್ ಸತ್ಯಕರ ಇಲ್ಲ. ಎಂತವಪ್ಪ ನೀನು? ನಾನು ಕೇಳಬೇಕಿತ್ತು ಬೇ. ನನಗೂ ಅದು ಕೆಲಸದ ಗದ್ದಲ್ದಾಗ ಇದನ್ನ ಆಗಲಿಲ್ಲ. ಆಯ್ತು, ನಾಳೆ ರೊಕ್ಕ ತಂದು ಕೊಡ್ತೀನಂತ. ಇನ್ನು ಮ್ಯಾಗಿದ್ದ ಫೋನ್ ಹಚ್ಚಿ ಕೇಳ್ತೇನಂತ. ಹುಷಾರಾಗಿ ನೋಡ್ಕೋಬೇಕು ವಿಂಬ್ಲಿನ.
ಆಕಿಗೆ ಒಂದಿಟ್ಟು ಕಮ್ಕಮ್ಮಂದು ಮಾಡಿ ಹಾಕ ಹಾ. ಈಗ ಅಂಕ್ರು ಕೈನ ಕಟ್ಟಾಗಿತ್ತು. ದಿನ ಅದನ್ನ ನುಚ್ಚು ಮಜ್ಜಿಗೆ ಅದನ್ನ ಹಾಕಿ ನೋಡಿ ನನ್ನ ಮೊಮ್ಮಗಳಿಗೆ. ಏನು ನನ್ನ ಮಕ್ಳು ಅನ್ನೋರು ಏನು ಒಂದು 10 ರೂಪಾಯಿ ಕೊಡಾರ ಇಲ್ಲ. ಅವ ಆಜು ಬಾಜು ಮನೆಯವ್ರ ಕಡೆ ಒಂದಿಷ್ಟು ಜೋಳ ಇಸ್ಕೊಂಡು ಅವನ್ನ ಒಂದಿಟ್ಟು ಬೀಸಿ ಅದ ಒಂದಿಟ್ಟು ನುಚ್ಚು ಮಜ್ಜಿಗೆ ಮಾಡಿ ತಿನ್ಸಾಕತ್ತೀನಿಪ್ಪ. ಒಂದಿಟ್ಟು ಸಂಗು ನನ್ನ ಮೊಮ್ಮಗಳನ್ನ ಕೈ ಬಿಡಬೇಡಿಪ್ಪ, ನಿನ್ನ ನೆಚ್ಕೊಂದಿನ ನಾನು. ಇಲ್ಲ ಬೇ ಅಮ್ಮ, ಹೊತ್ತು ಭಾಳ ಆಗೈತಿ. ಈ ಮುಲ್ಲಿ ಮನ್ಯಾಗ ಒಬ್ಬಾಕೆ ಇರ್ತಾಳ, ನೀವು ಹೋಗ್ಬೇ. ನಾ ರೊಕ್ಕ ತಂದು ಕೊಡ್ತೀನಿ ಅಂತ. ದಾರಿ ಕಟ್ ಮಾಡಿದ್ರು ಮತ್ತು ನನ್ನ ಮಗನ ಅದ ದಾರಿಗೆ ಹೋಯ್ತಾರಲ್ಲ ಇವರು ಅಮ್ಮನ ಮೊಮ್ಮಗಳು. ಏನು ಮಾಡ್ಬೇಕು ಇದಕ್ಕೆ ಏನಾರ ಒಂದು ದಾರಿ ಹುಡುಕ್ತೀನಿ.